23ರಂದು ಯಾದಗಿರಿಯಲ್ಲಿ ಮಹಾಜಾಗೃತಿ ಸಮಾವೇಶ. ಕುರುಬ ಸಮಾಜಕ್ಕೆ ನ್ಯಾಯಯುತ ಪರಿಶಿಷ್ಟ ಪಂಗಡ ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯಿಸಿ ಫೆಬ್ರವರಿ 23 ಯಾದಗಿರಿ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ತಿಳಿಸಿದ್ದಾರೆ. ಅವರು ಯಾದಗಿರಿ ನಗರದ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಯಾದಗಿರಿ ಜಿಲ್ಲಾ ಘಟಕದ ಆಶ್ರಯದಲ್ಲಿ ನಡೆಯುವ ಈ ಜಾಗೃತಿ ಸಮಾವೇಶವು ಲಿಂಗೈಕ್ಯರಾದ ಶ್ರೀ 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 ಸಿದ್ದ ರಮಾನಂದಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಕನಕ ಗುರುಪೀಠ, ತಿಂತಣಿ ಬ್ರಿಡ್ಜ್ ಅವರಿಂದ ದಿವ್ಯ ಆಶೀರ್ವಾದದೊಂದಿಗೆ ಜರುಗಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಮಾಜ ಬಾಂಧವರು, ಹೋರಾಟಗಾರರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ಕುರುಬ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ದೊರೆಯಬೇಕಾದ ಎಸ್ಟಿ ಸ್ಥಾನಮಾನಕ್ಕಾಗಿ ಹಲವು ದಶಕಗಳಿಂದ ಹೋರಾಟ ನಡೆಯುತ್ತಾ ಇದ್ದು, ಹಳ್ಳಿಯಿಂದ ದೆಹಲಿವರೆಗೆ ಸ್ವಾಭಿಮಾನ ಹಾಗೂ ಸಂವಿಧಾನಬದ್ಧ ಹಕ್ಕಿಗಾಗಿ ನಡೆತಾ ಇರುವಂತಹ ಹೋರಾಟಕ್ಕೆ ಈ ಸಮಾವೇಶ ಹೊಸ ತಿರುವು ನೀಡಿದೆ. ಸಮಾವೇಶದ ಮೂಲಕ ಹೋರಾಟವನ್ನ ಮತ್ತಷ್ಟು ಸಂಘಟಿತವಾಗಿ ಮುಂದುವರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಕುರುಬ ಸಮಾಜದ ನ್ಯಾಯಯುತ ಬೇಡಿಕೆ ಈಡೇರದಿದ್ದಲ್ಲಿ ದೆಹಲಿಯ ರಾಮಲೀಲಾ ಮೈದಾನ ಅಥವಾ ಜಂತರ್ ಮಂತರ್ನಲ್ಲಿ ನಿರಂತರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ರಾಜ್ಯ ಸಂಘಟಕರು ಕರಿಯಪ್ಪ ಕೆರಿಗಾರ್, ಜಿಲ್ಲಾ ಗೌರವಾಧ್ಯಕ್ಷ ಪರಸಣ್ಣ ಗೌಡ್ರು, ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮನ್ಗಲ್, ಜಿಲ್ಲಾ ಉಪಾಧ್ಯಕ್ಷ ರಾಘವಾಂಕ ಪಾಟೀಲ್ ಜೈಗ್ರಾಮ್, ಜಿಲ್ಲಾ ಕಾರ್ಯದರ್ಶಿ ಭೀಮು ಪೂಜಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಯಾದಗಿರಿ. ಸರ್ಕಾರದ ರೂಲ್ ನಂಬರ್ 28ರಲ್ಲಿ ಇವತ್ತಿಗೂ ಕೂಡ ಇಡೀ ಕರ್ನಾಟಕದ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿದೆ. ಅದಿದ್ರೂ ಕೂಡ ರಾಜ್ಯ ಸರ್ಕಾರ ನಮಗೆ ಸಾಕಷ್ಟು ತಾರತಮ್ಯ ಮಾಡಿದೆ. 2016ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ನಾವು ಈ 3 ಜಿಲ್ಲೆಯ ಮುಖಂಡರು, ಕುರುಬ ಸಮಾಜದ ಮುಖಂಡರು, ಗೊಂಡ ಕುರುಬ, ರಾಜಗೊಂಡ, ಕಾಡ ಕುರುಬ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಭೇಟಿಯಾದಾಗ 2016ರಲ್ಲಿ ಈ 3 ಜಿಲ್ಲೆಯಲ್ಲಿರುವಂತಹ ಒಂದೇ ಪಂಗಡ ಸೇರಿದಾಗ ಅವ್ರಿಗೆ ಸಿಂಧುತ್ವ ಕೊಡಬೇಕು ಅಂತ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ. ಅದಾದ್ಮೇಲೆ ಇವತ್ತಿಗೂ ಕೂಡ ನಮಗೆ ಸರಿಯಾದ ರೀತಿ ಸಿಂಧುತ್ವ ಸಿಗ್ತಾ ಇದೆ. ಮತ್ತೆ ಕುಲಶಾಸ್ತ್ರ ಅಧ್ಯಯನ ವರದಿ ಆಗಬೇಕು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಪರಿಶಿಷ್ಟ ಪಂಗಡದಲ್ಲಿ 50 ಸಮಾಜಗಳಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇವತ್ತು ಎಸ್ಟಿ ಕೊಟ್ಟರು ಕೂಡ ಅವ್ರದ್ದು ಯಾವುದು ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ. ಯಾಕೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಿದಾಗ ನೀವು ಕುಲಶಾಸ್ತ್ರ ಅಧ್ಯಯನ ವರದಿ ಬೇಕು ಅಂತ ಹೇಳ್ತೀರಿ, ನೀವು 2 ಇಯರ್ ನೀವು ಎಸ್ಟಿ ಬರಬಾರ್ದು ಅಂತ ಹೇಳ್ತೀರಿ.